ಈ ಮಿನಿಸ್ಟರ್ಗಳು ಮಿನಿಸ್ಟರ್ ಸ್ಥಾನ ಉಳಿಸ್ಕೊಳ್ಳೋಕೆ ಓಡಾಡ್ತಾ ಇದ್ದಾರೆ, ಆಕಾಂಕ್ಷಿಗಳು ಮಿನಿಸ್ಟರ್ ಆಗಬೇಕು ಅಂತ ಓಡಾಡ್ತಿದ್ದಾರೆ. ಪಾಲಿಟಿಕ್ಸಲ್ಲಿ ನೀವು ಹೇಳಿದ್ರಿ ಅದೇನು ಊಹಾಪೋಹ ಅದು ಅಂತಿದ್ದೀರಿ ನೀವು. ಅಲ್ಲಿಗೆ ನಿಮ್ಮ ಮೆಸೇಜಿಂಗ್ ಸ್ಪಷ್ಟ ಇದೆ, ಕ್ಯಾಬಿನೆಟ್ ರಿಶಫಲ್ ಆಗಲ್ಲ ಅಂತ. ಅದೆಲ್ಲ ಚೀಫ್ ಮಿನಿಸ್ಟರ್ ಬಿಟ್ಟಿದ್ದು. ಆಗ ನನ್ನ ಕರೆಸ್ತಾರೆ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಕುಂಡ್ರಿಸ್ಕೊಳ್ತಾರೆ, ಎಲ್ಲರಲ್ಲೂ ಅವರು ಒಂದು ಸರ್ವೆ ಮಾಡ್ತಾರೆ, ಆಮೇಲೆ ಅವ್ರು ಏನು ಬೇಕಾದ್ರೂ ತೀರ್ಮಾನ ಮಾಡ್ತಾರೆ. ಅಂದರೆ ಚೀಫ್ ಮಿನಿಸ್ಟರ್ ಬಯಸಿದ್ರೆ ಬೇಕಾದ್ರೆ ಕ್ಯಾಬಿನೆಟ್ ರಿಶಫಲ್ ಮಾಡ್ಕೊಳ್ಳಿ ಅಂತೀರಾ ನೀವು? ಪಾರ್ಟಿ ಏನು ತೀರ್ಮಾನ ಮಾಡ್ತದೆ, ಗೌರ್ಮೆಂಟ್ ಏನು ತೀರ್ಮಾನ ಮಾಡ್ತದೆ, ವೈ ಶುಡ್ ಐ ಇಂಟರ್ಫಿಯರ್? ಸುರೇಶ್ ಸರ್, ರಾಜಕಾರಣದಲ್ಲಿ ಯಾರೂ ಕೂಡ ಸನ್ಯಾಸಿಗಳಲ್ಲ ಅನ್ನೋವಂಥ ಮಾತನ್ನು ತಾವೇ ಬಹಳಷ್ಟು ಸಲ ಹೇಳಿದ್ದೀರಿ. ಈ ಮಾತಿನ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ಪವರ್ ಶೇರಿಂಗ್ ಅನ್ನೋವಂಥ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅನ್ನೋವಂಥ ಚರ್ಚೆಗಳು ಮತ್ತು ಸುದ್ದಿಗಳು ಬಂದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಫೀಲ್ ಆಗ್ತೀರಾ ಸರ್? ಅದು ಖುಷಿ ಆಗುತ್ತಾ ಮನಸ್ಸಿನಲ್ಲಿ ಒಳಗೊಳಗೆ, ಅಥವಾ ನಿಮ್ಗೇನಾದರೂ ಬೇಜಾರಾಗ್ತಾ ಇರುತ್ತಾ? ಒಳಗೇನೂ ಇಲ್ಲ, ಬೇಜಾರು ಇಲ್ಲ, ಖುಷಿನೂ ಇಲ್ಲ. ನನ್ನ ಡ್ಯೂಟಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಕರ್ಮಣ್ಣೆ ವಾದಿಕಾರಲಸ್ಸು ಮಾಪಲೇಸು ಕದಾಚನ. ಮಾಡೋ ಪ್ರಯತ್ನ ಮಾಡ್ತೀವಿ, ಫಲ ಭಗವಂತನಿಗೆ ಬಿಡ್ತೀವಿ. ಹಾಗೆ ನಮ್ಮ ಪಾರ್ಟಿ ತೀರ್ಮಾನ ಮಾಡ್ತಾರೆ. ಕೆಲವೊಂದು ಸಲ ನೀವು ಪೊಲಿಟಿಷಿಯನ್ ಅನ್ನಿಸ್ತೀರಿ, ಕೆಲವು ಸಲ ಫಿಲಾಸಫರ್ ಅನ್ನಿಸ್ತೀರಿ, ಇನ್ನೊಂದು ಸಲ ಮಾತಾಡುವಾಗ ಪಕ್ಕಾ ಬಿಸ್ನೆಸ್ ಮೆನ್ ತಲೆ ಇದು ಅಂತ ಅನಿಸುತ್ತೆ. ಬರೀ ಇಂಥದೆಯ ಸರ್, ನೀವು ಚುನಾವಣೆಯ ಪೂರ್ವದಲ್ಲಿ ಅಂದರೆ ಪ್ರಚಾರ ಸಂದರ್ಭದಲ್ಲಿರ್ಬೋದು, ಕೇಂದ್ರ ನಾಯಕರು ಬಂದಾಗಿರ್ಬೋದು, ಸಿದ್ದರಾಮಯ್ಯನವರು ನೀವು ತಬ್ಕೊಂಡಿದ್ದಿರ್ಬೋದು, ಹೀಗೆಲ್ಲ ಜನರಿಗೆ ಮೆಸೇಜ್ಗಳನ್ನು ಕೊಡ್ತಾ ಇದ್ರಿ. ಇನ್ನೊಂದು ಕಡೆ ನೀವು ಹೋಗಿ ಹಳೆ ಮೈಸೂರು ಭಾಗದಲ್ಲಿ ಹೋಗಿ ಹೇಳಿದ್ರಿ, ನನಗೊಂದು ಪೆನ್ ಕೊಡಿ, ಹಳೆ ಕೊಡಿ, ಅಂದರೆ CM ಪೋಸ್ಟ್ ಕೊಡಿ ಅಂತ. ನಾನು ಪೆನ್ನು ಹಳೆ ಯಾವ CM ಕೇಳಿಲ್ಲ. ನಾನು ನಮ್ಮ ಎಲೆಕ್ಷನ್ ಸಂದರ್ಭದಲ್ಲಿ, ನಮ್ಮ ಎಲೆಕ್ಷನ್ ಟೈಮಲ್ಲಿ ನಮ್ಮ ಜನಕ್ಕೆ ವಿಶ್ವಾಸ ಮೂಡಿಸಿದ್ದೀನಿ. ಓಕೆ, ರಾಮನಗರ ಇರ್ಬೋದು, ಬೇರೆ ಕಡೆ ಇರ್ಬೋದು, ಮಂಡ್ಯ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ತುಮಕೂರು ಇರ್ಬೋದು, ನನಗೆ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ಎಲ್ಲ ಅವ್ರಿಗೆ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ಫ್ಯೂಚರ್ ಲೈಸ್ ವಿತ್ ಮೀ ಇನ್ ಎ ಮೇಜರ್ ಕಮ್ಯುನಿಟಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ. ಜನ ಕೊಟ್ಟಿದ್ದಾರೆ. ಒಂದಿನ ವಕೀಲರ ಸಂಘದಲ್ಲಿ ಹೇಳಿದೆ. ಅದೇ ಸರ್, ಮುಂದುವರೆದು ನೀವು ಹೇಳ್ತೀರಿ ನಾನು ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿಲಿ ಮಾತಾಡ್ತೀನಿ ಅಂತ. ಸಿದ್ದರಾಮಯ್ಯರು ಅದೇ ಟೈಮ್ ಡೆಲ್ಲಿಲಿ ಕೂತ್ಕೊಂಡು ಹೇಳ್ತಾರೆ, ಎಲ್ಲ ಶಾಸಕರುಗಳು ಇಷ್ಟು ಜನ ನನ್ನ ಪರವಾಗಿದ್ದಾರೆ, ಇವ್ರು ನನ್ನ ಪರವಾಗಿದ್ದಾರೆ ಹೇಳುವಂಥ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ ಸರ್, ಅವ್ರು ಮೊನ್ನೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು. ನೀವು ಎಷ್ಟೇ ಒಗ್ಗಟ್ಟಾಗಿದ್ದು ಹೇಳುವಂಥದ್ದನ್ನು ಬಾಯಿ ಮಾತನ್ನ ಹೇಳಿದ್ರು ಕೂಡ ಸಾರ್ವಜನಿಕ ವೇದಿಕೆಗಳಲ್ಲಿ ನೀವಿಬ್ಬರು ಕೂಡ ಒಗ್ಗಟ್ಟಾಗಿ ಹೇಳೋದನ್ನು ತೋರಿಸ್ತಾ ಇರ್ತದೆ. ನೀವು ಹೋಗಿ ಆ ಕಾರ್ಯಕ್ರಮದಿಂದ ಎದ್ದು ಹೋಗ್ಬಿಟ್ರಾ ಅವರಿಗೆ ಸ್ವಾಗತ ಮಾಡಬೇಕು, ಇದ್ದವ್ರಿಗಷ್ಟೇ ಸ್ವಾಗತ ಮಾಡೋದು ಎನ್ನುವಂಥ ಮಾತುಗಳು ಸಿದ್ದರಾಮಯ್ಯ ಹೇಳ್ತಾರೆ. ಅಂದರೆ ನಿಮಗೆ ಸಾರ್ವಜನಿಕವಾಗಿ ನೀವು ಅಷ್ಟು ದೊಡ್ಡ ಪೋಸ್ಟಲ್ಲಿದ್ದರು, DCM ಆಗಿದ್ರು ಕೂಡ ಅದೆಲ್ಲ ಆ ಹೇಳಿಕೆಗಳೆಲ್ಲವೂ ಕೂಡ ನಿಮ್ಮಿಬ್ಬರಲ್ಲಿ ಚೆನ್ನಾಗಿಲ್ಲ, ಏನೋ ಒಂದಿಷ್ಟು ವೈಷಮ್ಯ ಇದೆ, ಅಥವಾ CM ಪೋಸ್ಟ್ಗೆ ತುಂಬ ಒಂದು ರಾಜಕೀಯವಾಗಿ ಆಂತರಿಕವಾಗಿ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದೆ ಹೇಳೋದನ್ನು ತೋರಿಸ್ದಾಗೆ ಅಲ್ವಾ ಸರ್ ಇದೆಲ್ಲ? ಅವ್ರದ್ದೊಂದು ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅವರೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಮಾತಾಡ್ತಾರೆ, ನಾನೊಂದು ರೀತಿಯಲ್ಲಿ ವ್ಯಾಖ್ಯಾನ